ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಫೈನಲಿ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆ ಅಂತ ಕೇಳಿನೇ ಖುಷಿ ಆಯ್ತು. ಸೊ ನನಗೆ ಕಲಬುರ್ಗಿ ಅವರೊಬ್ರು ಮೆಸೇಜ್ ಹಾಕಿದ್ರು, ಅದು ಟೈಮ್ ಜೊತೆಗೆ ನನಗೆ ಮೆಸೇಜ್ ಹಾಕಿದ್ದಾರೆ. ಥ್ಯಾಂಕ್ ಯು. ನೀವು ಹಾಕೋ ಕಮೆಂಟ್ ಗಳಿಂದಾನೆ ಎಲ್ಲರಿಗೂ ಒಂದು ಕನ್ಫರ್ಮೇಶನ್ ಕೂಡ ಸಿಗುವಂತದ್ದು. ಸೊ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್, ಜೊತೆಗೆ ಇಲ್ಲಿ ರೇಷನ್ ಕಾರ್ಡಿನ ಬಗ್ಗೆನೂ ಒಂದು ಅಪ್ಡೇಟ್ ನ ಕೊಡ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ ಮತ್ತೆ ರೇಷನ್ ಕಾರ್ಡ್ ಎರಡರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡ್ದಿರೋ ಹಾಗೆ. ಸೊ ಗೃಹಲಕ್ಷ್ಮಿ ಅಂತೂ ಹಣ ಇವಾಗ 19ನೇ ಕಂತಿನ ಹಣ ಏನು ಬರ್ಬೇಕಾಗಿತ್ತು ನೀವೆಲ್ಲರ ಖಾತೆಗೂ ಆಲ್ಮೋಸ್ಟ್ ಬಂದಿದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇವತ್ತು ಸೋಮವಾರ ಆಗಿತ್ತು, ನಿನ್ನೆ ಇವತ್ತು ಮಂಗಳವಾರ ಆಗಿದೆ, ನಿನ್ನೆ ಸೋಮವಾರ ಮಂಗಳವಾರ. ಸೊ ಆಲ್ರೆಡಿ ಇವಾಗ ವರ್ಕಿಂಗ್ ಡೇಸ್ ಶುರುವಾಗಿರೋದ್ರಿಂದ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆಲ್ರೆಡಿ ವರ್ಕಿಂಗ್ ಪ್ರೊಸೆಸ್ ಅಲ್ಲಿ ಇರುತ್ತೆ. ಸೊ ನಿಮ್ಮ ಖಾತೆಗಳಿಗೆ ಇವಾಗ ಬಹುಶೇಕಡ ಒಂದಷ್ಟು ಮಹಿಳೆಯರ ಖಾತೆಗೆ ಅಮೌಂಟ್ ಜಮಾ ಆಗಿರುತ್ತೆ. ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಬಿಡಿ, ಈ ವಾರದೊಳಗಡೆ ಆಗುತ್ತೆ. ಸೊ ಟೆನ್ಷನ್ ಮಾಡ್ಕೊಬೇಡಿ, ಆಗಿದ್ಯೋ ಆಗಿಲ್ವೋ ಹೆಂಗೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಈ ವಾರದಲ್ಲಿ ಕ್ಲಿಯರೆನ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ವರಿ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಇದರ ಜೊತೆಗೆ ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟ್ ನ ಕೊಡ್ತೀನಿ ಅಂತ ಹೇಳಿದೆ ನಾನು. ತುಂಬಾ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಕೂಡ ಮಾಡ್ತಾ ಇದ್ದಾರೆ. ಈಗ ಇಫ್ ಇನ್ ಕೇಸ್ ಈ ವಾರದೊಳಗೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಎಲ್ಲರಿಗೂ ಬಂದಿದೆ, ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೇಕಾಗಿದೆ ಫಸ್ಟ್ ಕೆಲಸ ಅಂತ ಅಂದ್ರೆ, ನೀವು ಅಫಿಷಿಯಲ್ ಆಹಾರ ವೆಬ್ಸೈಟಿಗೆ ಹೋಗಿ ಕ್ಯಾನ್ಸಲೇಷನ್ ಪಟ್ಟಿಯಲ್ಲಿ ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಲಿಸ್ಟ್ ಔಟ್ ಮಾಡಿದಾರ ಅಂತ ಹೇಳಿ ದಯವಿಟ್ಟು ಚೆಕ್ ನ ಮಾಡ್ಕೊಳ್ಳಿ. ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ನಾನು ಸುಮಾರು ಸತಿ ವಿಡಿಯೋಸ್ ನ ಮಾಡಿದೀನಿ. ಆಹಾರ ವೆಬ್ಸೈಟ್ಗೆ ಹೋಗ್ತೀರಾ, ಈ ಸರ್ವಿಸಸ್ ಹೋಗ್ತೀರಾ, ಅಲ್ಲಿ ಕ್ಯಾನ್ಸಲ್ಡ್ ಸಸ್ಪೆಂಡೆಡ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅಲ್ಲಿ ಹೋಗಿ ನಿಮ್ಮ ಜಿಲ್ಲೆ ಮತ್ತೆ ನಿಮ್ದು ತಾಲೂಕು ಎಲ್ಲ ವರ್ಷ ತಿಂಗಳು ಎಲ್ಲ ಹಾಕಿ ರೀಸೆಂಟ್ ಆಗಿ ಸ್ವಲ್ಪ ಚೆಕ್ ಮಾಡ್ಕೊತಾ ಹೋಗಿ. ಎಲ್ಲಾನು ಹಾಕಿ ಆಮೇಲೆ ನೀವು ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಇಲ್ಲ ಅಂದ್ರೆ ಕ್ಯಾನ್ಸಲೇಷನ್ ಏನಾದ್ರು ಮಾಡಿದಾರ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಪ್ರತಿನಿತ್ಯ ರೇಷನ್ ಕಾರ್ಡ್ ಲಕ್ಷ ಗಟ್ಟಲೆ ರೇಷನ್ ಕಾರ್ಡ್ಗಳನ್ನ ಸರ್ಕಾರದವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಿ ಇವಾಗ ಕ್ಯಾನ್ಸಲೇಷನ್ ಮಾಡ್ತಾ ಇರೋದ್ರಿಂದ ಒಂದೊಂದು ಹಿಂಚಲು ಸಹ ಈ ಒಂದು ರೇಷನ್ ಕಾರ್ಡ್ ಸಮಸ್ಯೆ ಏನಿದೆ ಅದನ್ನೇ ಹಿಡಿದು ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಯಾವುದೇ ಒಂದು ಯೋಜನೆಗಳ ಫಲಾನುಭವಿಗಳಾಗಿದ್ರೆ ಎಲ್ಲಾನು ಕ್ಯಾನ್ಸಲೇಷನ್ ಆಗ್ತಾ ಇದೆ. ಹಾಗಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬರ್ದೇ ಇರಬಹುದು. ಇದು ಬರೀ 19ನೇ ಕಂತಿನ ಹಣದ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಇಫ್ ಇನ್ ಕೇಸ್ 14, 15 ಕಂತಿನ ಹಣ ಬಂದು ಅದಾದ್ಮೇಲೆ ನಿಂತೋಗಿದೆ, ಅದಾದ್ಮೇಲೆ ನನ್ಗೆ ಇದುವರೆಗೂ ಹಣಾನೇ ಬಂದಿಲ್ಲ ಅಂತ ಏನಾದ್ರು ಇನ್ನು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ಆಹಾರ ವೆಬ್ಸೈಟ್ಗೆ ಹೋಗಿ ಕ್ಯಾನ್ಸಲೇಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಆ ಪಟ್ಟಿಯಲ್ಲಿ ಇದೆಯಾ ಅಂತ ಹೇಳಿ ದಯವಿಟ್ಟು ಚೆಕ್ ನ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಇಫ್ ಇನ್ ಕೇಸ್ ಕ್ಯಾನ್ಸಲೇಷನ್ ಆಗಿದ್ರೆ ನಿಮ್ಗೆ ಯಾವ ಯೋಜನೆಗಳು ಬರುವುದಿಲ್ಲ. ಸರಿ, ನಾವು BPL ಹೋಲ್ಡರ್ರೇನೆ, ನಾವು ಅದೇ ಅಂಡರ್ ಅಲ್ಲಿ ಬರ್ತೀವಿ, ಆದ್ರೂ ನಮ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂತ ನಿಮಗ್ ಅನ್ಸಿ ಡಾಕ್ಯುಮೆಂಟೇಶನ್ಸ್ ಕರೆಕ್ಟ್ ಆಗಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ನೀವು ಆಹಾರ ಇಲಾಖೆಗೆ ಭೇಟಿ ನೀಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ಹೋಗಿ ಈ ತರ ನಮ್ದು ಕ್ಯಾನ್ಸಲೇಷನ್ ಆಗಿದೆ, ದಯವಿಟ್ಟು ಇದನ್ನ ರಿಟ್ರೀವ್ ಮಾಡ್ಕೊಳ್ಳಿ, ನಾವು ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿ ಒಂದು ರಿಕ್ವೆಸಿಷನ್ ಲೆಟರ್ ನ ಕೊಟ್ರೆ ಅವರು ಅದಕ್ಕೆ 1 ತಿಂಗಳು 1 ವಾರ ಟೈಮ್ ತಗೊಂತಾರೆ, ಡಿಪೆಂಡ್ಸ್ ಅದು ಆಕ್ಚುಲಿ. ಸೊ ಹೋಗಿ ನಿಮ್ ಕಾರ್ಡ್ ನ ವಾಪಸ್ ಅವರು ಆಕ್ಟಿವ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೆ ಯೋಜನೆಗಳು ಕಂಟಿನ್ಯೂ ಆಗುತ್ತೆ. ಬಟ್ ಹಳೆ ಹಣಗಳು ಯಾವ್ದು ಬರಲ್ಲ. ಆಕ್ಟಿವ್ ಆದ್ಮೇಲೆ ಯಾಕಂತಿನ ಹಣದಿಂದ ಬರ್ಬೇಕಾಗಿದೆ, ಕರೆಂಟ್ ಯಾವ್ದು ಪೇಮೆಂಟ್ ಕೊಡ್ತಾ ಇದಾರೆ ಆ ಹಣ ಮಾತ್ರ ನಿಮ್ಗೆ ಬರುತ್ತೆ. ಹಳೆ ಪೇಮೆಂಟ್ ಬಾಕಿ ಯಾವ್ದು ಬರುವುದಿಲ್ಲ. ಸೊ ನೀವು ಚೆಕ್ ಮಾಡ್ಬೇಕಾಗಿರೋದು ಇಷ್ಟೇನೆ, ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, 1 ವಾರ ಕಾಯಿರಿ. ಬಂದಿಲ್ಲ ಅಂದ್ರೆ ಆಹಾರ ವೆಬ್ಸೈಟ್ ಅಲ್ಲಿ ರೇಷನ್ ಕಾರ್ಡ್ ಸ್ಟೇಟಸ್ ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ನಂಗೆ ಗೊತ್ತು ಇವತ್ತು ಬಂದಿದೆ ಅಂತ. ಯಾವ ಜಿಲ್ಲೆಗಳಿಗೆ ಇವತ್ತು ರಿಸೀವ್ ಆಗಿದೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರೆಯಕ್ ಹೋಗ್ಬಿಡಿ, ಯಾಕಂದ್ರೆ ಅದು ಬಹಳ ಹೆಲ್ಪ್ ಆಗುತ್ತೆ ಮತ್ತೊಬ್ಬರಿಗೆ. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಮತ್ತೆ ರೇಷನ್ ಕಾರ್ಡಿನ ಒಂದು ವಿಚಾರವಾಗಿ ಒಂದು ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.